ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ರಾಜ್ಯ ಸರ್ಕಾರ ರೈತರ ದಾರಿ ತಪ್ಪಿಸುತ್ತದೆಯೋ ಕೆಲಸ ಮಾಡ್ತಾ ಇರುವಂತದ್ದು ಅನುಭವ ಇರುವಂತಹ ವ್ಯಕ್ತಿ ವಿಚಾರ ಮಾಡಿ ಮಾತನಾಡಬೇಕು ಆದರೆ ಸಿದ್ದರಾಮಯ್ಯ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ರಾಜ್ಯ ಸರ್ಕಾರ ರೈತರ ದಾರಿ ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದೆ. ಅನುಭವ ಇರುವಂತಹ ವ್ಯಕ್ತಿಯ ವಿಚಾರ ಮಾಡಿ ಮಾತನಾಡಬೇಕು ಆದರೆ ಸಿದ್ದರಾಮಯ್ಯ ಅವರ ಬಾಯಿಗೆ ಬಂದಂಗೆ ಮಾತನಾಡಿದ್ರು. ಮೆಕ್ಕೆಜೋಳ 70 ಲಕ್ಷ ಟನ್ ಆಮದುವನ್ನ ಮಾಡಿಕೊಂಡಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಸುಳ್ಳು ಹೇಳಿದ್ದಾರೆ ಅಂತ ಹೇಳಿರ್ತಾರೆ. ನಾನು ಈ ವರ್ಷ 900 ಕೋಟಿ ಮೆಕ್ಕೆಜೋಳ ರಫ್ತು ಮಾಡಿದ್ದೇವೆ. ನಾಪೇಡ್ನವರು ಖರೀದಿ ಮಾಡಲಿಕ್ಕೆ ತಯಾರಿಸಿದ್ದಾರೆ. ಇದಕ್ಕೆ ಇಂಡೆಂಟ್ ರಾಜ್ಯ ಸರ್ಕಾರ ಕೊಡಬೇಕು, ಕೊಟ್ಟಿಲ್ಲ ಅಂತ ಹೇಳಿರುವಂಥದ್ದು. ರಾಜ್ಯ ಸರ್ಕಾರ ರೈತರ ದಾರಿಯನ್ನು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದೆ. ಅನುಭವ ಇರುವಂಥ ವ್ಯಕ್ತಿ ವಿಚಾರ ಮಾಡಿ ಮಾತನಾಡಬೇಕು ಆದರೆ ಸಿದ್ದರಾಮಯ್ಯ ಅವರು ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದಾರೆ. ಮೆಕ್ಕೆಜೋಳ 70 ಲಕ್ಷ ಟನ್ ಆಮದು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿತು. ನಗರದಲ್ಲಿರುವಂತಹ ಮಾಧ್ಯಮದೊಂದಿಗೆ ಮಾತನಾಡ್ತಾರೆ. ಸಿದ್ದರಾಮಯ್ಯ ಅವರಿಗೆ ಸುಳ್ಳು ಹೇಳೋದಕ್ಕಾದ್ರೆ ಏನಾದರೂ ಬೇಕು. ನಾನು ಈ ವರ್ಷ 900 ಕೋಟಿ ಮೌಲ್ಯದ ಮೆಕ್ಕೆಜೋಳ ರಫ್ತನ್ನು ಮಾಡಿದ್ದೇನೆ. ನಾಪೇಡ್ನವರು ಖರೀದಿ ಮಾಡಲು ಮುಂದಾಗಿದ್ದಾರೆ ಆದರೆ ಇಂಡೆಂಟ್ ರಾಜ್ಯ ಸರ್ಕಾರ ಕೊಡಬೇಕು, ಕೊಟ್ಟಿಲ್ಲ. खाने के लिए ಮೈ ಲಢನೆ ಕೆ ಲಿಯೆ ಬಡಾ ಭಾಯಿ ಅನ್ನುವಂತಹ ಸಿದ್ದರಾಮಯ್ಯ ಅವರ ಈ ಒಂದು ಸೈದ್ಧಾಂತಿಕವನ್ನು ಲೇವಡಿ ಕೂಡ ಮಾಡಿರುವಂಥದ್ದು. ಏನ್ ಹೇಳಿದ್ರು ನೋಡ್ಕೊಂಬರೋಣ. ಟನ್ ಎಕ್ಸ್ಪೋರ್ಟ್ ಮಾಡ್ಯಾರ ಅಂತ ಹೇಳ್ಯಾರ. ಇಂಪೋರ್ಟ್ ಎಲ್ಲಿಂದ ಬಂತಪ್ಪ ಫಿಗರ್ ಇದು? ಸುಳ್ಳು ಹೇಳಿಕರೆ ಒಂದು ಏನ್ರ ಇದು ಬೇಕಲ್ಲ. ನಾವು ಉಲ್ಟಾ ಈ ಸರ್ತೆ ಎಕ್ಸ್ಪೋರ್ಟ್ ಮಾಡಿ ಈ ಸರ್ತೆ ಸುಮಾರು 900 ಕೋಟಿ ರೂಪಾಯಿದಷ್ಟು ಎಕ್ಸ್ಪೋರ್ಟ್ ಮಾಡಿದ್ವಿ ನಾವು. ಹೋದ ಸರ್ತೆ 9 ಲಕ್ಷ ಟನ್ನು ನಾವು ಇಂಪೋರ್ಟ್ ಮಾಡಿದ್ವಿ. ಯಾಕಂದ್ರೆ 23-24ರಲ್ಲಿ ಕಾರಣ ಏನಂತಂದ್ರೆ 23-24ರಲ್ಲಿ ಶುಗರ್ ಕೇನ್ ಪ್ರೊಡಕ್ಷನ್ ಕಮ್ಮಿ ಆಗಿತ್ತು. ಎಲ್ಲ ರಾಜ್ಯ ಸರ್ಕಾರ ರಿಪೋರ್ಟ್ ಕೊಡ್ತದೆ, ನಮ್ಮ ಕಡೆ ಡಾಟಾ ಇರೋದಿಲ್ಲ. ಅಟ್ಲೀಸ್ಟ್ ಸಿದ್ದರಾಮಯ್ಯ ಶುಡ್ ಅಂಡರ್ಸ್ಟ್ಯಾಂಡ್ ಬೇಸಿಕ್ ಇದೆ. ಆ ಕಾರಣಕ್ಕಾಗಿ ಆ ಟೈಮ್ದಲ್ಲಿ ಆಗಿತ್ತು. ಈ ಸರ್ತೆ ಇನ್ಫ್ಯಾಕ್ಟ್ ಎಕ್ಸ್ಪೋರ್ಟ್ ಆಗಿದೆ ಮೇಜರ್. ಮತ್ತು ನಾಫೆಡ್ ಮತ್ತು NCCF ದೇಶದೊಳಗೆ ಪ್ರೊಕ್ಯೂರ್ಮೆಂಟಿಗೆ ಇರುವಂಥ ಸಿಸ್ಟಮು ಎರಡು. ಒಂದು MSP ಒಳಗೆ ನಾವೇನು ಖರೀದಿ ಮಾಡ್ತೀವಿ ಅದನ್ನು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಕೊಡಬೇಕು. ಕೆಲವು ರಾಜ್ಯದಲ್ಲಿ ಮೇಜು ತಿಂತಾರೆ, ಅಲ್ಲಿ ಕೊಡ್ತಾರೆ. ಇಲ್ಲಿ ಆಗಲ್ಲ ಅಂತ ಅವ್ರು ಹೇಳ್ಯಾರ. ಓಕೆ, ದಟ್ ಇಸ್ ಆಲ್ಸೋ ವಿಲ್ ಅಕ್ಸೆಪ್ಟ್ ಇಟ್. ಅದಕ್ಕೆ ನಾವು ಆಲ್ಟರ್ನೇಟ್ ಏನು ಮಾಡೀವಿ? ಆಲ್ಟರ್ನೇಟು ನಾವು ಮೇಜಿನಿಂದ ಯಾರು ಎಥೆನಾಲ್ ತಯಾರು ಮಾಡ್ತಾರೆ ಅವ್ರಿಗೆ 77 ರೂಪಾಯಿ ಫಿಕ್ಸ್ ಮಾಡಿವಿ ನಾವು. 72 ರೂಪೀಸ್ ಭಾರತ ಸರ್ಕಾರ ಪೆಟ್ರೋಲಿಯಂ ಮಿನಿಸ್ಟ್ರಿ ಖರೀದಿ ಮಾಡುವಂಥ ರೇಟು 72 ರೂಪಾಯಿ. ಕಾರಣ ಏನು? ಅವರು 2400-2500ಕ್ಕಿಂತ ಕಮ್ಮಿ ಒಳಗೆ ಖರೀದಿ ಮಾಡಬಾರ್ದು ಅಂತ. ಇದನ್ನ ಎನ್ಶೂರ್ ಮಾಡೋ ಕೆಲಸ ಯಾರ್ದು? ನಾಫೆಡ್ದವ್ರು ಖರೀದಿ ಮಾಡ್ಲಿಕ್ಕೂ ತಯಾರಿದ್ದಾರೆ. ನೀವು ಅವ್ರಿಗೆ ಇಂಡೆಂಟ್ ಪ್ಲೇಸ್ ಮಾಡಿಸ್ಬೇಕಲ್ಲ. ಡಿಸ್ಟಿಲರಿಗೆ ಲೈಸೆನ್ಸ್ ಕೊಡೋರು ಯಾರು? ಡಿಸ್ಟಿಲರಿ ಯಾರ ಕಂಟ್ರೋಲ್ದಲ್ಲಿ ಬರ್ತದೆ? ಆ ಡಿಸ್ಟಿಲರಿ ನಿಮ್ಮ ಕಂಟ್ರೋಲ್ದಾಗ ಬರೋದಿಲ್ಲ. ಎಕ್ಸೈಸ್, ಸ್ಟೇಟ್ ಎಕ್ಸೈಸ್ ತಿನ್ನೋದಿಲ್ಲ ನೀವು.
ಸ್ಟೇಟ್ ಎಕ್ಸೈಸಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡೋದಿಲ್ಲ ನೀವು, ಅದ್ರ ಮೇಲೆ ಸ್ಟೇಟ್ ಎಕ್ಸೈಸ್ ದುಡ್ಡು ತಗೊಳ್ಳೋದಿಲ್ಲ ನೀವು. ಅದ್ರ ಇಂಡೆಂಟ್ ಯಾರು ಕೊಡಿಸ್ಬೇಕು? ನಾಫೆಡ್ಗೆ. ನಾಫೆಡ್ NCCF ಇಂಡೆಂಟ್ ಕೊಟ್ರೆ ನಾವು ಪ್ರೊಕ್ಯೂರ್ ಮಾಡ್ಲಿಕ್ಕೆ ಹೇಳಿವ ಆಲ್ರೆಡಿ. ಈ ರೀತಿ ಸುಳ್ಳು ಹೇಳೋದು, ಖಾನೆ ಕೆ ಲಿಯೇ ಮೈ ಲಡ್ನೆ ಕೆ ಲಿಯೇ ಬಡಾ ಭಾಯಿ. ಸಿದ್ದರಾಮಯ್ಯನವ್ರದ್ದು ಕಾಂಗ್ರೆಸ್ ಪಾರ್ಟಿದು ನೀತಿ ಏನಂತಂದ್ರೆ ಖಾನೆ ಕೆ ಲಿಯೇ ಮೈ ಲಡ್ನೆ ಕೆ ಲಿಯೇ ಬಡಾ ಭಾಯಿ. ರೇಟ್ ಜಾಸ್ತಿ ಮಾಡಿದ್ರ, ಇದ್ರದ್ದು ಪೆಟ್ರೋಲ್ ಡೀಸೆಲ್ ಇದ್ದು ಯಾವ ರಾಜ್ಯದಾಗ ಮಾಡ್ಯಾರ? ಇವರು ತೆಲಂಗಾಣದಾಗ ಬಿಟ್ರೆ ಯಾವ ರಾಜ್ಯದೊಳಗೆ ರೇಟ್ ಜಾಸ್ತಿ ಮಾಡಿಲ್ಲ, ಎಲ್ಲ ಕಡೆ ಟ್ಯಾಕ್ಸ್ ಕಮ್ಮಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನಾವು ಹೋದ ಸರ್ತಿ ಆಲ್ರೆಡಿ ಹೇಳೇನ, ಅದಕ್ಕೆ ಐ ಡೋಂಟ್ ವಾಂಟ್ ರಿಪೀಟ್. ಎಕ್ಸೈಸ್ ನಾವು ಕಮ್ಮಿ ಮಾಡಿದ್ವಿ, ನೀವು ಜಾಸ್ತಿ ಮಾಡಿದ್ವಿ. ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಗೃಹಲಕ್ಷ್ಮಿ ಅಂತ. ಆಗಸ್ಟ್ದಿಂದ ದುಡ್ಡು ಕೊಟ್ಟಿಲ್ಲ, ನಾಚಿಗೆ ಬರ್ತದೆ ನಿಮ್ಗೆ. ಮತ್ತೆ ಕೇಳಿದ್ರೆ ನಾವು ತಿಂಗಳ ಕೊಡ್ತೀವಿ ಅಂತ ಹೇಳಿ ಹೇಳಿದ್ವಿ ಅಂತ ಹೇಳ್ತಾರೆ. ಇವರು ಹಳೆ ರೆಕಾರ್ಡ್ ಎಲ್ಲ ತೆಗೆದು ಹಾಕ್ಯಾರ. ಜನ ನಾಚಿಗೆ ಮಾನ ಮರ್ಯಾದೆ ಇಟ್ಟು ದಪ್ಪ ಚರ್ಮದವ್ರು ಆಗಿಬಿಟ್ರೆ ಯಾವುದಕ್ಕೂ ಏನು ತಮಗೇನು ಬೇಕಾದ ಹೇಳಿ ಪತ್ರಕರ್ತರನ್ನ ಮಾಧ್ಯಮದವ್ರನ್ನ ಗದರಿಸಿ ಹೋಗ್ತಾರೆ. ಹೇಳಿಲ್ಲ ಇವ್ರು ಅವಾಗ ಪ್ರತಿ ತಿಂಗಳ 2,000 ರೂಪಾಯಿ. ಮೇ 70. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.